ಹಲೋ ಎವ್ರಿವಾನ್, ಇವತ್ತಿನ ಮೂವಿ ರಿವ್ಯೂಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮೂವಿ ರಿವ್ಯೂ ಮಾಡಲು ಹೊರಟಿರುವಂತಹ ಮೂವಿ ಒಂದು ತಮಿಳ್ ಮೂವಿ. ತಮಿಳ್ ಅಂತಂದ್ರೆ ಒರಿಜಿನಲಿ ಮೇಡ್ ಇನ್ ತಮಿಳ್, ಬಟ್ ಎಲ್ಲ ಲ್ಯಾಂಗ್ವೇಜ್ನಲ್ಲೂ ಅವೈಲಬಲ್ ಇರುವಂತಹ OTT ಪ್ಲಾಟ್ಫಾರ್ಮ್ನಲ್ಲಿ ಅವೈಲಬಲ್ ಇರುವಂತಹ ಒಂದು ಬ್ಯೂಟಿಫುಲ್ ಹಾರ್ಟ್ ವಾರ್ಮಿಂಗ್ ಮೂವಿ ಟೂರಿಸ್ಟ್ ಫ್ಯಾಮಿಲಿ ಅಂತ ಹೇಳಿ. ಇದನ್ನ ಡೈರೆಕ್ಷನ್ ಮಾಡಿರೋರು ಅಭಿಶಾನ್ ಜೀವಿಂತ್ ಅಂತ ಹೇಳಿ ಹೊಸ ಡೈರೆಕ್ಟರ್. ವಿಷಯ ಏನಪ್ಪ ಅಂತಂದ್ರೆ ಇದು ಕೇವಲ 7ರಿಂದ 8 ಕೋಟಿ ಬಜೆಟ್ ನಲ್ಲಿ ಮಾಡಿರುವಂತಹ ಬಹಳ ಪುಟ್ಟ ಸಿನಿಮಾ. ಆದರೆ ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ 87 ಕೋಟಿ ಇವತ್ತಿಗೆ. ಬ್ಯೂಟಿಫುಲ್ ಸಿನಿಮಾ, ಅದನ್ನ ನೋಡಿದೆ. ಒಂಥರ ಹಾರ್ಟ್ ವಾರ್ಮಿಂಗ್, ನಮಗೆ ಬಹಳ ಸಂತೋಷ ಆಗ್ತದೆ. ಫೀಲ್ ಗುಡ್ ಅಂತ ಹೇಳ್ತೀವಲ್ಲ, ಫೀಲ್ ಗುಡ್ ಮೂವಿ ಕ್ಯಾಟಗರಿಯಲ್ಲಿ ಸೇರಿಸುವಂತಹ ಒಂದು ಎಮೋಷನಲ್ ಕಾಮಿಡಿ ಫ್ಯಾಮಿಲಿ ಮೂವಿ. ಇದು ಫ್ಯಾಮಿಲಿ ಡ್ರಾಮಾ. ಇದರ ಸ್ಟೋರಿ ಬಂದು, ಶ್ರೀಲಂಕಾದಲ್ಲಿ ಎಕನಾಮಿಕ್ ಕ್ರೈಸಿಸ್ ಇರೋದು ನಮಗೆಲ್ಲ ಗೊತ್ತಿದೆ. ಅಲ್ಲಿ ತಮಿಳ್ ಜನಾಂಗದವರು ಇರ್ತಾರೆ, ತಮಿಳ್ ಜನಾಂಗದವರು ಇದ್ದಾರೆ. ತಮಿಳ್ ಒಂದು ಫ್ಯಾಮಿಲಿ ಏನ್ ಮಾಡುತ್ತೆ ಅಂತಂದ್ರೆ, ಅಲ್ಲಿನ ಎಕನಾಮಿಕ್ ಕ್ರೈಸಿಸ್ ಅನ್ನ ತಡೆಯಕ್ಕಾಗದೆ ಬೆಟರ್ ಲೈಫ್ ಅನ್ನ ಹುಡ್ಕೊಂಡು ನಮ್ಮ ಇಂಡಿಯಾಗೆ ಬರುವಂತಹ ಸ್ಟೋರಿ. ತಮಿಳ್ನಾಡಿಗೂ ನಮ್ಮ ಶ್ರೀಲಂಕಾಕ್ಕೂ ಫ್ಯಾಮಿಲಿಗಳ ಕನೆಕ್ಷನ್ ಇರುವುದರಿಂದ, ಅಥವಾ ಇಲ್ಲೀಗಲ್ ಎಮಿಗ್ರೆಂಟ್ಸ್ ಹಳೆಯ ಕಾಲದಲ್ಲಿ ಬಂದು ಇಲ್ಲೇ ಸೆಟ್ಲ್ ಆಗಿರುವುದರಿಂದ ಆ ಒಂದು ಕನೆಕ್ಷನ್ ಇರ್ತದೆ. ಈ ಮೂವಿಯಲ್ಲೂ ಅದೇ ಒಂದು ಲೈನ್ ಅನ್ನ ತಗೊಂಡಿದ್ದಾರೆ. ಈ ಮೂವಿಯಲ್ಲಿ ಅದರ ಪಾಲಿಟಿಕ್ಸ್ ಏನು ಮಾತಾಡೋದಿಲ್ಲ. ಪಾಲಿಟಿಕ್ಸು, ರೆಫ್ಯೂಜೀಸು ಯಾಕೆ ಬರ್ತಾರೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ, ಇಲ್ಲೀಗಲ್ ಆಗಿ ಬರ್ತಾರೆ, ಆ ಒಂದು ಪಾಲಿಟಿಕ್ಸ್ ಕಡೆಗೆ ಡೈರೆಕ್ಟರ್ ಹೋಗೇ ಇಲ್ಲ. ಬಟ್ ವಾಟ್ ಈ ರಿಯಲಿ ವಾಂಟ್ಸ್ ಟು ಸೇ ಅಂತಂದ್ರೆ, ಹ್ಯುಮ್ಯಾನಿಟಿ ಆ್ಯಂಡ್ ಲವ್, ಮತ್ತು ನಮ್ಮಲ್ಲಿ ಇರುವಂತಹ ಆ ಹ್ಯುಮ್ಯಾನಿಟಿಯ ಇನ್ಸ್ಟಿಂಕ್ಟ್ ಏನಿದೆ ಅದು ನಮ್ಮಲ್ಲಿ ಇನ್ಬಿಲ್ಟ್ ಆಗಿದೆ. ನಾವು ಯಾವುದೇ ದೇಶದವರಾಗ್ಲಿ, ನಮ್ಮಲ್ಲಿ ಒಂದು ರೀತಿಯಾದಂತಹ ಮನುಷ್ಯತ್ವ ಅನ್ನೋದು ಅದು ಇನ್ಸ್ಟಿಂಕ್ಟ್, ಅದು ಒಳಗಡೆ ಇದ್ದೇ ಇರ್ತದೆ. ಅದು ಯಾವ ದೇಶದವರಾದ್ರೂ ಪರವಾಗಿಲ್ಲ. ಆ ಒಂದು ಪಾಯಿಂಟ್ ಅನ್ನ ಇಟ್ಕೊಂಡು ನಮ್ಮ ಈ ಡೈರೆಕ್ಟರ್ ಸೂಪರ್ ಆಗಿ ಸಿನಿಮಾವನ್ನ ಮಾಡಿದ್ದಾರೆ. ಪುಟ್ಟ ಸಿನಿಮಾ, ಹಾರ್ಟ್ ವಾರ್ಮಿಂಗ್, ಸೂಪರ್ಬ್ ಆಗಿ ಅದನ್ನ ಆ ಬ್ಲೆಂಡಿಂಗ್ ಅನ್ನ ಮಾಡಿದ್ದಾರೆ. ಈ ಫ್ಯಾಮಿಲಿ ಬರುತ್ತೆ ಇಂಡಿಯಾಕ್ಕೆ, ಬಂದು ಒಂದು ಏರಿಯಾದಲ್ಲಿ ಸೆಟ್ಲ್ ಆಗ್ತದೆ. ಸೆಟ್ಲ್ ಆಗುವಾಗ ಅವರ ನೇಬರ್ಸ್, ನ್ಯಾಚುರಲಿ ನೇಬರ್ಸ್ ಇರ್ತಾರೆ, ಆ ನೇಬರ್ಸಿನ ಒಂದು ಬಿಹೇವಿಯರ್ ಮತ್ತು ಪ್ರತಿ ಒಂದು ನೇಬರ್ಸ್ ಅನ್ನ ಏನ್ ತೋರಿಸಿದ್ದಾರೆ, ಅವ್ರಿಗೆಲ್ಲ ಒಂದೊಂದು ಸ್ಟೋರಿ ಇದೆ. ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಅದನ್ನಂತೂ. ಅವ್ರವ್ರಿಗೆಲ್ಲ ಒಂದೊಂದು ಸ್ಟೋರಿ, ಒಂದು ಬ್ಯಾಕ್ ಗ್ರೌಂಡು, ಅದು ಇವ್ರ ಜೊತೆಗೆ ಹೇಗೆ ರಿಲೇಟ್ ಆಗುತ್ತೆ, ಅವರ ನಡುವಿನ ಎಮೋಷನಲ್ ಎಕ್ಸ್ಚೇಂಜ್ ಏನಿದೆ, ಇದನ್ನೆಲ್ಲ ಇದರಲ್ಲಿ ದೇಶ ವಿದೇಶ ಅವ್ರ ಆ ದೇಶದವರು ಅಂತ ಅಲ್ಲ, ಬಟ್ ನಾನು ಆಗ್ಲೇ ಹೇಳ್ದಂಗೆ ಹ್ಯುಮ್ಯಾನಿಟಿ ಅನ್ನುವಂತ ಇನ್ಸ್ಟಿಂಕ್ಟ್ ನಮ್ಮ ಒಳಗಡೆ ಇದೆ. ನಾವು ಶತಮಾನಗಳ ಹಿಂದೆ ಹೋಗೋದಾದ್ರೆ, ದೇರ್ ವರ್ ನೋ ಬಾರ್ಡರ್ಸ್ ಅಟ್ ಆಲ್. ಬಾರ್ಡರ್ಸ್ಗಳೇ ಇಲ್ಲ. ಜನರು ಎಲ್ಲಿ ಬೇಕಾದ್ರೂ ಬರ್ತಾ ಇದ್ರು, ಎಲ್ಲಿ ಬೇಕಾದ್ರೆ ಜೀವನವನ್ನ ಸಾಗಿಸ್ತಾ ಇದ್ರು, ಮತ್ತೆ ಅಲ್ಲಿಂದ ಮೈಗ್ರೇಟ್ ಆಗಿ ಬೇರೆ ಕಡೆಗೆ ಹೋಗ್ತಾ ಇದ್ರು, ಅಲ್ಲಿ ತಮ್ಮ ಜೀವನವನ್ನ ಕಂಡುಕೊಳ್ತಾ ಇದ್ರು, ಅಲ್ಲಿ ಮತ್ತೆ ಆ ಜನಗಳು ಅವ್ರ ಜೊತೆ ಮಿಂಗಲ್ ಆಗ್ತಾ ಇದ್ರು. ದೇವರ್ ಶೇರಿಂಗ್ ದೇರ್ ಎಮೋಷನ್ಸ್, ದೇರ್ ಹ್ಯಾಪಿನೆಸ್ ಎಕ್ಸೆಟ್ರಾ. ಆದ್ರೆ ಈಗ ಅದನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಇನ್ ರಿಯಾಲಿಟಿ ಮೂವಿಯಲ್ಲಿ, ಆ ಮೂವಿಯನ್ನ ನೋಡ್ಬೇಕಾದ್ರೆ ನಮ್ಮೊಳಗೆ ಇರುವಂತಹ ಆ ಇನ್ಸ್ಟಿಂಕ್ಟ್ ಏನಿದೆಯಲ್ಲ, ನಾವೆಲ್ಲ ಮನುಷ್ಯರು ಅನ್ನುವಂಥದ್ದು ಇದೆಯಲ್ಲ ನಮ್ಗೆ, ಬೇಸಿಕಲಿ ಅದು ನಮ್ಗೆ ಅಲರ್ಟ್ ಆಗಿ ನಮಗ್ ಗೊತ್ತು ಇದೆಲ್ಲ ಈ ರೀತಿ ಇಷ್ಟು ಒಂದು ಆ ಗುಡ್ನೆಸ್ ನಡೆಯೋದಿಲ್ಲ ನಮ್ಮ ಸೊಸೈಟಿಯಲ್ಲಿ ಅಂತ ಗೊತ್ತಿದ್ರು ಸಮೇತ, ನಮ್ಮೊಳಗೆ ಇರುವಂತಹ ಆ ಮಾನವೀಯತೆ, ಆ ಒಂದು ಇನ್ಸ್ಟಿಂಕ್ಟ್ ಇದೆಯಲ್ಲ, ಅದನ್ನ ನೋಡಿ ಖುಷಿ ಪಡುತ್ತೆ. ಬ್ಯೂಟಿಫುಲ್ ಆಗಿ ಈ ಸಿನಿಮಾವನ್ನ ನಿರ್ಮಾಣವನ್ನ ಮಾಡಿದ್ದಾರೆ. ಇದರ ಲೀಡ್ ಆಕ್ಟರ್ಸ್ ಬಂದು ನಮ್ಮ ಶಶಿಕುಮಾರ್ ತಮಿಳಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಆಕ್ಟರ್ಸ್. ಶಶಿಕುಮಾರ್ ಈಸ್ ದೇರ್, ಈಸ್ ಪ್ಲೇಯಿಂಗ್ ದ ಸೆಂಟ್ರಲ್ ಕ್ಯಾರೆಕ್ಟರ್. ಧರ್ಮರಾಜು ಅನ್ನುವಂತಹ ಕ್ಯಾರೆಕ್ಟರ್ನ ಮಾಡ್ತಾರೆ. ಅವರ ವೈಫ್ ಆಗಿ ಸಿಮ್ರನ್, ವಾಟ್ ಎ ಬ್ಯೂಟಿಫುಲ್ ಆಕ್ಟ್ರೆಸ್ ಸಿಮ್ರನ್ ಮೇಡಮ್ ಇದ್ದಾರೆ. ಸೂಪರ್ ಆಗಿ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ ಸಿಮ್ರನ್. ಅದೇ ರೀತಿ ಅವರ ಮಕ್ಕಳಾಗಿ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಹೊಸದಾಗಿ ಪದಾರ್ಪಣೆಯನ್ನು ಮಾಡಿರುವಂತಹ ಮಿಥುನ್ ಸಾಯಿ ಶಂಕರ್ ಅನ್ನೋರು ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ, ಮಗನ ಪಾತ್ರವನ್ನ ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದು ಕ್ಯಾರೆಕ್ಟರ್, ಸಣ್ಣ ಮಗನ ಕ್ಯಾರೆಕ್ಟರ್ ಮಾಡಿರುವಂತಹ ಕಮಲೇಶ್, ವಾಟ್ ಅ ಬ್ಯೂಟಿಫುಲ್ ಆಕ್ಟರ್ ಯು ಆರ್. ಕಮಲೇಶ್ ಸಿಚುವೇಶನಲ್ ಕಾಮಿಡಿಯ ಬಾಸ್ ಅಂತ ಹೇಳ್ಬೇಕು. ಈ ಒಂದು ಮಗು ಸಖತ್ತಾಗಿ ಮಾಡಿದ್ದಾನೆ. ಅದರಲ್ಲಿ ಯೋಗಿ ಬಾಬು ಇದ್ದಾರೆ. ಯೋಗಿ ಬಾಬು ಗೊತ್ತಿದೆ, ಈಸ್ ಅ ಕಮೆಡಿಯನ್. ಸೂಪರ್ ಆಗಿ ಕಾಮಿಡಿಗೋಸ್ಕರನೇ ಇರುವಂತ ಆಕ್ಟರ್. ಬಟ್ ಇಲ್ಲಿ ಯೋಗಿ ಬಾಬುವನ್ನು ಮೀರಿಸುವ ರೀತಿಯಲ್ಲಿ ಕಾಮಿಡಿಯನ್ನ ಮಾಡಿದ್ದಾರೆ ಈ ಒಂದು ಬಾಲಕ. ನಮ್ಮ ಕಮಲೇಶ್ ಅನ್ನೋನು ಸೂಪರ್ ಆಗಿ ಆಕ್ಟಿಂಗ್ ಅನ್ನ ಮಾಡಿದ್ದಾನೆ. ಹ್ಯಾಟ್ಸ್ ಆಫ್, ಅವನಿಗೆ ಒಳ್ಳೆ ಫ್ಯೂಚರ್ ಇದೆ. ಸಖತ್ತಾಗಿ ಅವನು ಸಿಚುವೇಶನಲ್ ಕಾಮಿಡಿಯನ್ನ ಹ್ಯಾಂಡಲ್ ಅನ್ನ ಮಾಡಿದ್ದಾನೆ. ಸಿಕ್ಕಾಬಟ್ಟೆ ನಗುವನ್ನ ತರಿಸಿದ್ದಾನೆ. ಸೂಪರ್ ಆಗಿದೆ. ಯೋಗಿ ಬಾಬು ಒಂದೆರಡು ಸೀನ್ಸ್ ನಲ್ಲಿ ಬರೋದಾದ್ರೂ ಬಹಳ ಇಂಪಾರ್ಟೆಂಟ್ ಒಂದು ಕ್ಯಾರೆಕ್ಟರ್. ಸೂಪರ್ ಆಗಿ ಮಾಡಿದ್ದಾರೆ. ಹಾಗೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರಬೇಕಾದ್ರೆ ಚಿಂದಿ ಮೂವಿ ಇದೆಲ್ಲ
ಒಂದಂತದಲ್ಲಿ ನಮಗೆ ಇದೆಲ್ಲ ರಿಯಲ್ ಆಗಿ ನಡೆಯುತ್ತಾ ನಮ್ಮ ಸೊಸೈಟಿಯಲ್ಲಿ, ಇಷ್ಟೆಲ್ಲ ಮಾನವೀಯತೆ ಇದೆಯಾ ಜನರಲ್ಲಿ ಅಂತ ಡೌಟ್ ಆಗ್ತಾ ಇರ್ತದೆ. ಈ ಸಿನಿಮಾ ನೋಡ್ತಾ ನೋಡ್ತಾನೆ ನಾವು ಆ ನಮ್ಮಲ್ಲಿರುವಂತಹ ಆ ಹ್ಯುಮ್ಯಾನಿಟಿ ಅನ್ನುವಂತಹ ಆ ಸ್ವಿಚ್ ಅನ್ನ ಆನ್ ಮಾಡ್ಕೊಂಡಿರ್ತೀವಿ. ಆದ್ರಿಂದನೇ ಈ ಸಿನಿಮಾವನ್ನ ನಾವು ರಿಯಲ್ ಆಗಿ ಎಂಜಾಯ್ನ ಮಾಡ್ಬೋದು. ಎಲ್ಲ ಲ್ಯಾಂಗ್ವೇಜ್ನಲ್ಲೂ ಅವೈಲಬಲ್ ಇದೆ, ಕನ್ನಡದಲ್ಲೂ ಅವೈಲಬಲ್ ಇದೆ. ತಮಿಳ್ ಗೊತ್ತಿಲ್ಲದೆ ಇರೋರು ಕನ್ನಡದಲ್ಲಿ ನೋಡ್ಬೋದು, ಅಥವಾ ತೆಲುಗಲ್ಲಿ ನೋಡ್ಬೋದು, ಮಲಯಾಳಮಲ್ಲಿ ನೋಡ್ಬೋದು, ಎನಿ ಲ್ಯಾಂಗ್ವೇಜಲ್ಲಿ ಈ ಮೂವಿಯನ್ನು ನೋಡ್ಬೋದು. ಅಟ್ ದ ಎಂಡ್ ಆಫ್ ದ ಡೇ ಯು ವಿಲ್ ಫೀಲ್ ಡೆಫಿನೆಟ್ಲಿ ಹಾರ್ಟ್ ವಾರ್ಮಿಂಗ್ ಆ್ಯಂಡ್ ಬ್ಯೂಟಿಫುಲ್. ಆ್ಯಕ್ಟರ್ಸ್ ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ. ಶಶಿಕುಮಾರ್, ಸಿಮ್ರನ್ ಅವರ ಮಕ್ಕಳು ಆಗಿ ಅಭಿನಯ ಮಾಡಿರುವಂತಹ ಆಕ್ಟರ್ಸ್, ಇದರಲ್ಲಿ ಬೇರೆ ಸಪೋರ್ಟಿಂಗ್ ಆಕ್ಟರ್ಸ್ ಆಗಿ ಬರುವಂತಹ MS ಭಾಸ್ಕರ್. ವಾವ್, ವಾಟ್ ಎ ಬ್ಯೂಟಿಫುಲ್ ಆಕ್ಟರ್ ಯು ಆರ್. MS ಭಾಸ್ಕರ್ 2-3 ಸೀನ್ ನಲ್ಲೇ ಬರೋದು, ಬಟ್ ಹಿಸ್ ಪ್ರೆಸೆನ್ಸ್ ವಿ ಕ್ಯಾನ್ ಫೀಲ್ ಥ್ರೂ ಔಟ್ ದ ಮೂವಿ. ಸಖತ್ತಾಗಿ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ. ಲಾಸ್ಟಲ್ಲಂತೂ ಒಂದು ಡೈಲಾಗ್ ಇದೆ, ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಬರ್ತದೆ, ಆ ಟೈಮ್ನಲ್ಲಿ MS ಭಾಸ್ಕರ್ ಆಕ್ಟಿಂಗ್ ನೋಡಿದ್ರೆ ರಿಯಲಿ ವಿ ಶುಡ್ ಕ್ಲಾಪ್, ಆ ರೀತಿ ಇದೆ. ಇಲಂಗೋ ಕುಮಾರವೇಲ್ ಅನ್ನುವಂಥವರು, ಅವರ ಒಂದು ಸಬ್ ಪ್ಲಾಟ್ ಆಗ್ತಾ ಇರ್ತದೆ. ಸಬ್ ಪ್ಲಾಟ್ಸ್ ಆರ್ ದೇರ್ ಇನ್ ದಿಸ್ ಮೂವಿ. ಆ ಒಂದು ಸಬ್ ಪ್ಲಾಟ್ ಸ್ಟೋರಿನಲ್ಲಿ ಬರುವಂತಹ ಇಲಂಗೋ ಕುಮಾರವೇಲ್ ಹಾಗೂ ಶ್ರೀಜಾ ಅನ್ನುವಂತಹ ಆಕ್ಟರ್, ಅವರು ಮಾಡಿರುವಂತಹ ಕಪಲ್, ದೇ ಆರ್ ಕಪಲ್. ಅವರ ಒಂದು ಸ್ಟೋರಿ ಹೇಗೆ ಬ್ಲೆಂಡ್ ಆಗುತ್ತೆ ಇವ್ರ ಜೊತೆಗೆ, ಆ ಒಂದು ರಿಲೇಷನ್ ಅನ್ನು ತೋರಿಸಿರುವಂತಹ ರೀತಿ. ಹಾಗೂ ಇವರು ಬಾಡಿಗೆ ಮನೆಯಲ್ಲಿ ಇರ್ತಾರೆ, ಒಂದು ಪೊಲೀಸ್ ಆಫೀಸರ್ನ ಮನೆಯಲ್ಲಿ ಒಂದು ಬಾಡಿಗೆಗಿರ್ತಾರೆ. ಅವರ ಆ ಪೊಲೀಸ್ ಆಫೀಸರ್ನ ಸಿಚುವೇಶನಲ್ ಕಾಮಿಡೀಸ್, ಎಲ್ಲ ಸಿಚುವೇಶನಲ್ ಕಾಮಿಡೀಸ್, ಮತ್ತೆ ಕೆಲವೊಂದು ಸೀನ್ಸ್ ನಮಗೆ ಬಹಳ ಕ್ಲೀಶೆ ಒಂದು ಫ್ರೇಮ್ನಲ್ಲೇ ಇದೆ. ನಾವು ನೋಡಿರುವಂಥದ್ದೇ, ನೋಡಿ ಹಳೇದಾಗಿರುವಂತಹ ಒಂದು ಫ್ರೇಮ್ಸೇ ಎಲ್ಲ, ಆ ಸ್ಟೋರಿ ಲೈನ್ಸ್ ಎಲ್ಲ. ಬಟ್ ಆದ್ರೂ ಸಮೇತ ನಮಗೆ ಕ್ರಿಂಚ್ ಫೀಲ್ ಆಗೋದಿಲ್ಲ, ನಮಗೆ ಒಂಥರ ಡಿಸ್ಗಸ್ಟಿಂಗ್ ಅನ್ಸೋದಿಲ್ಲ. ಕೆಲವು ಸೀನ್ಸ್ ಅನ್ನ, ಕ್ರಿಂಚ್ ಸೀನ್ಸ್ ಎಲ್ಲ ನೋಡಿದಾಗ ಸೋ ಡಿಸ್ಗಸ್ಟಿಂಗ್ ಅಂತ ಅನಿಸ್ತದೆ ನಮಗೆ. ಬಟ್ ಈ ಮೂವಿಯಲ್ಲಿ ನಮಗೆ ಕ್ರಿಂಚ್ ಅನ್ನಿಸ್ತಾ ಇರುವಂತಹ ಪೊಸಿಷನ್ ಬಂದಾಗಲೇ ದೇರ್ ಈಸ್ ಅ ಕಾಮಿಡಿ ಸಿಚುವೇಶನ್, ಒಂದು ಕಾಮಿಡಿ ಅರೈಸ್ ಆಗ್ತದೆ. ಎವ್ರಿ ಸೀನ್ಸ್ ಎಂಡ್ ಅಪ್ ವಿತ್ ಅ ಕಾಮಿಡಿ. ಈ ಮೂವಿಯ ಸ್ಪೆಷಾಲಿಟಿನೇ ಅದು. ಈ ಮೂವಿಯಲ್ಲಿ ಈ ಕ್ರಿಂಚ್ ಎಲಿಮೆಂಟ್ಸ್ ಏನಿದೆ, ನಮಗೆ ಒಂಥರ ಡಿಸ್ಕಸ್ಟಿಂಗ್ ಆಗ್ಬೋದು ಈ ಸೀನು, ತುಂಬಾ ಓವರ್ ಆಗ್ಬೋದು ಈ ಸೀನು ಅಂತ ಏನ್ ಅನ್ನಿಸ್ತದೆ, ಅದನ್ನ ಕ್ರಾಸ್ ಮಾಡಿ ನಮ್ಮ ಡೈರೆಕ್ಟರ್ ಒಂದು ಕಾಮಿಡಿಗೆ ತಂದು ಎಂಡ್ ಮಾಡ್ತಾರೆ. ಎಲ್ಲ ಸೀನ್, ಎಲ್ಲ ಎಮೋಷನಲ್ ಸೀನು, ಲೆಂತಿ ಸೀನ್ಸ್, ಎಮೋಷನಲ್ ಸೀನ್ಸ್ ಇರ್ತದೆ, ಅಲ್ಲಿ ಸೀನ್ ಎಲ್ಲ ಬಂದು ಎಂಡ್ ಆಗೋದು ಒಂದು ಕಾಮಿಡಿ ಈ ಪಾರ್ಟಿಗೆ. ಸಖತ್ತಾಗಿದೆ ಅದೊಂದು. ಆ ಟ್ರೀಟ್ಮೆಂಟ್ ಅಂತೂ ರಿಯಲಿ ನೈಸ್ ಇಟ್ ಈಸ್. ಎಲ್ಲ ನಾವು ತುಂಬ ಫೀಲ್ ಆಗಿ ಬೇಸರದಲ್ಲಿ ಅಯ್ಯೋ ಅಂತ ಹಿಂಗೆ ಕೂತಿರ್ತೀವಿ, ಅದು ಎಂಡ್ ಆಗೋದು ಬಂದು ಕಾಮಿಡಿಯಲ್ಲಿ. ಎಲ್ಲ ಸೀನು ಅದೇ ರೀತಿ ಸ್ಯಾಟಿಸ್ಫೈಯಿಂಗ್ ಮೂವಿ. ಇಟ್ಸ್ ಅ ಕಂಪ್ಲೀಟ್ ಮೂವಿ ಅಂತ ಹೇಳ್ಬೋದು. ಸಖತ್ತಾಗಿ ಮಾಡಿದ್ದಾರೆ. ಇದರ ಪೊಲಿಟಿಕ್ಸ್ ಎಲ್ಲ ಅಸೈಡ್, ಅವ್ರು ಬೇರೆ ದೇಶದಿಂದ ಇಲ್ಲೀಗಲ್ ಎಮಿಗ್ರೆಂಟ್ಸ್ ಆಗಿ ಬಂದರು, ಮತ್ತು ಆ ವಿಚಾರಗಳೆಲ್ಲ ನಾವು ಬದಿಗೆ ಇಟ್ಟರೆ, ಇದೊಂದು ಮಾನವೀಯತೆಯ ದೃಷ್ಟಿಕೋನದಲ್ಲಿ ನೋಡಿದ್ರೆ, ಸೊ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಅನ್ನುವಂತಹ ರೀತಿ ನೋಡಿದ್ರೆ, ವಿ ಹ್ಯಾವ್ ಟು ಹೆಲ್ಪ್ ಈಚ್ ಅದರ್ಸ್ ಅನ್ನೋ ದೃಷ್ಟಿಯಲ್ಲಿ ನೋಡಿದ್ರೆ ವಂಡರ್ಫುಲ್ ಮೂವಿ. ಸೊ ಹ್ಯಾಟ್ಸ್ ಆಫ್, ವಿ ಆರ್ ಆಲ್ ಹ್ಯೂಮನ್ಸ್.